ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುನಿರಾಜು. ಬೆಂಗಳೂರು ನಗರ ಮತ್ತು ಬೆಂಗಳೂರು ಹೊರವಲಯದಲ್ಲಿ ಏನು ನಕಲಿ ಔಷಧ ಜಾಲ ಪತ್ತೆ ಆಗ್ತದೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಸರ್ಕಾರ ಏನು SIT ಅನ್ನು ರಚನೆ ಮಾಡಿ ತನಿಖೆಗೆ ಮುಂದಾಗಿದೆ. ಈಗಾಗಲೇ ಏನು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಒಂದು ನಕಲಿ ಔಷಧ ಜಾಲವನ್ನು ಪತ್ತೆ ಹಚ್ಚಿದಂತಹ ಅಧಿಕಾರಿಗಳು ಒಂದು ಪ್ರಕರಣವನ್ನು ದಾಖಲು ಮಾಡಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ರು. ಈ ಒಂದು ತನಿಖೆಗೆ ಸಂಬಂಧಪಟ್ಟಂತೆ ಇನ್ನೂ ಕೆಲವು ಪೊಲೀಸ್ ಠಾಣೆಗಳು ಇದರ ಬಗ್ಗೆ ಪ್ರಕರಣ ಕೂಡ ದಾಖಲಾಗುವಂಥ ಸಾಧ್ಯತೆ ಇರೋದ್ರಿಂದ ಇದನ್ನು ವಿಸ್ತೃತವಾಗಿ ತನಿಖೆ ನಡೆಸುವ ಸಲುವಾಗಿ SIT ತನಿಖೆಗೆ ಈಗ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಕೂಡ ಮಾಡಿದೆ. ಏನು ಬೆಂಗಳೂರು ನಗರದ ಒಂದು ಪಶ್ಚಿಮ ವಲಯ ಜಂಟಿ ಆಯುಕ್ತರಾಗಿರುವಂತಹ ವಂಶಿಕೃಷ್ಣ ಅವರ ನೇತೃತ್ವದಲ್ಲಿ SIT ತಂಡವನ್ನು ರಚನೆ ಮಾಡಿ ಒಂದು ಆದೇಶವನ್ನು ಕೂಡ ಮಾಡಿದೆ. ಹಾಗಾದ್ರೆ ಈ ಅಧಿಕಾರಿಗಳು ಯಾವ ರೀತಿ ತನಿಖೆ ಮಾಡ್ತಾರೆ ಮತ್ತೆ ನಗರದ ಎಲ್ಲೆಲ್ಲಿ ಒಂದು ನಕಲಿ ಔಷಧ ಜಾಲ ಪತ್ತೆ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬಟನ್ ಅನ್ನ ಒತ್ತಿ, ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ. ವೀಕ್ಷಕರೇ, ಇತ್ತೀಚೆಗೆ ಏನು ಡ್ರಗ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳು ಒಂದು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಒಂದು ನಕಲಿ ಔಷಧ ಜಾಲವನ್ನು ಪತ್ತೆ ಹಚ್ಚಿದ್ರು. ಈ ಒಂದು ಜಾಲದ ಒಂದು ಬೃಹತ್ ಒಂದು ಜಾಲ ಕೂಡ ಇರುವಂಥದ್ದು ಕೂಡ ಈಗ ಬೆಳಕಿಗೆ ಬರ್ತಾ ಇರೋದ್ರಿಂದ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗಿದ್ದು ಪೊಲೀಸರು ಈ ಬಗ್ಗೆ ತನಿಖೆಯನ್ನು ಕೂಡ ಆರಂಭಿಸಿದ್ರು. ಏನು ಪ್ರಭುದೇವ ಎಂಬಾತನ ಮೇಲೆ ಈಗ ಕೇಸ್ ಕೂಡ ದಾಖಲಾಗಿದ್ದು, ಈ ಒಂದು ಕೇಸ್ನ ಆಧಾರದ ಮೇಲೆ ಈಗ ಅಲ್ಲಿ ಏನು ಪತ್ತೆಯಾಗಿರುವಂತಹ ನಕಲಿ ಔಷಧ ಇರ್ಬೋದು, ಮತ್ತೆ ಆ ಒಂದು ಜಾಗ ಇರ್ಬೋದು, ಮತ್ತೆ ಔಷಧಿ ಪತ್ತೆಯಾಗಿರುವಂತಹ ಒಂದು ಮನೆ ಹಾಗೂ ಈ ಒಂದು ಔಷಧಿ ಮೇಲೆ ಇದ್ದಂತಹ ಬಿಲ್ಗಳನ್ನ ಅದನ್ನ ಏನು ಬದಲಿಸಿ ಒಂದು ಮೋಸ ಮಾಡುವಂತಹ ಜಾಲ ಏನಿದೆ, ಇದ್ರ ಬಗ್ಗೆ ಏನು ಡ್ರಗ್ ಕಂಟ್ರೋಲ್ ಅಧಿಕಾರಿಗಳು ಮತ್ತೆ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಉಳಿದಂತೆ ಈ ಒಂದು ಪ್ರಕರಣದ ಗಂಭೀರತೆ ಮತ್ತೆ ಇದರ ಒಂದು ಆಳವನ್ನು ಹರಿತಂತ ಇಲಾಖೆ ಈಗ ಒಂದು SIT ತನಿಖೆಗೂ ಕೂಡ ಒಂದು ಆದೇಶ ಮಾಡಿದ್ದು, ಈ ಬಗ್ಗೆ ಏನು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಕೂಡ ಒಂದು ಆದೇಶವನ್ನು ಹೊರಡಿಸಿ SIT ಇಂದ ತನಿಖೆ ನಡೆಸೋದಕ್ಕೆ ಕೂಡ ಈಗ ಮುಂದಾಗ್ತಾ ಇದ್ದಾರೆ. ಏನು ತಾವರೆಕೆರೆ ಒಂದು ಹೋಬಳಿಯ ಒಂದು CK ತಾಂಡೆ ಏನಿದೆ, ಈ ಒಂದು ತಾಂಡೆದ ಒಂದು ಶೆಡಿಯಪ್ಪ ಎಂಬುವರ ಜಮೀನಿನಲ್ಲಿದ್ದಂಥ ಒಂದು ಮನೆಯಲ್ಲಿ ಈ ಒಂದು ನಕಲಿ ಔಷಧ ಪತ್ತೆಯಾಗಿರೋದು, ಇದು ಪ್ರಭುದೇವ ಮತ್ತೆ ಇತರರು ಸೇರಿ ಇದನ್ನು ಅಕ್ರಮವಾಗಿ ಸಂಗ್ರಹ ಮಾಡಿದ್ರು ಅನ್ನೋದು ವಿಚಾರ ಕೂಡ ಈಗ ತನಿಖೆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಇದೆಲ್ಲವೂ ಸಹ ಪರವಾನಗಿ ಇಲ್ಲದೆ ಈ ಒಂದು ಔಷಧಗಳನ್ನ ಏನು ಅಕ್ರಮವಾಗಿ ಸಂಗ್ರಹ ಮಾಡಿದ್ರು ಅನ್ನೋದು ವಿಚಾರ ಕೂಡ ಈಗ ಪೊಲೀಸರು ಮತ್ತೆ ಔಷಧ ಏನು ಡ್ರಗ್ ಕಂಟ್ರೋಲ್ ಬೋರ್ಡ್ ಇಂದ ಒಂದು ಅಧಿಕಾರಿಗಳ ಒಂದು ತನಿಖೆಯಲ್ಲಿ ಕೂಡ ಗೊತ್ತಾಗಿರೋದು. ಆದ್ರಿಂದ ಇದ್ರ ಬಗ್ಗೆ ಒಂದು ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ ಏನು ಡ್ರಗ್ ಇನ್ಸ್ಪೆಕ್ಟರ್ ಆಗಿರುವಂತಹ ನೇಹಾ ಮುರ್ಗಿ ಅವರು ಒಂದು FIR ಕೂಡ ದಾಖಲು ಮಾಡಿರ್ತಾರೆ. ಈ ಒಂದು FIR ನ ಆಧಾರದ ಮೇಲೆ ಈಗ ಪೊಲೀಸರು ಮತ್ತೆ ಅಧಿಕಾರಿಗಳು ತನಿಖೆಯನ್ನು ಕೂಡ ಕೈಗೊಂಡಿದ್ದು, ಈಗಾಗಲೇ ಕೆಲವು ಆರೋಪಿಗಳನ್ನು ಕೂಡ ಬಂಧಿಸಿ ಒಂದು ವಿಚಾರಣೆ ಕೂಡ ಮಾಡ್ತಾ ಇರೋದು ಕೂಡ ಈಗ ಗೊತ್ತಾಗಿದೆ. ಅದರಿಂದ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿಗಳಿರ್ಬೋದು ಮತ್ತೆ ಈ ಒಂದು ಜಾಲದ ಹಿಂದೆ ಇನ್ನೂ ಕೂಡ ದೊಡ್ಡ ಮಟ್ಟದ ಒಂದು ಕೈವಾಡ ಇರುವಂತಹ ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇರೋದ್ರಿಂದ ಅವರನ್ನ ಪತ್ತೆ ಮಾಡುವಂತ ಕೆಲಸವನ್ನ ಈಗ ತಾವರೆಕೆರೆ ಪೊಲೀಸರು ಮತ್ತೆ ಏನು ಡ್ರಗ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ರು. ಆದ್ರೆ ಈ ನಡುವೆ ಏನು ಇದರ ಒಂದು ಗಂಭೀರತೆಯನ್ನು ಹರಿತಿರುವಂತಹ ರಾಜ್ಯ ಸರ್ಕಾರ ಇದನ್ನು ಏನು SIT ತನಿಖೆಗೆ ಒಳಪಡಿಸೋದಕ್ಕೆ ಕೂಡ ಈಗ ಚಿಂತನೆಯನ್ನು ನಡೆಸಿ ಒಂದು ಆದೇಶವನ್ನು ಕೂಡ ಮಾಡಿದೆ. ನಾವು ನಿನ್ನೆ ಅದನ್ನು 5 ಕೋಟಿ ರೂಪಾಯಿ ಮೊತ್ತದ ನಾವು ಇವತ್ತು ಸೀಸ್ ಮಾಡಿದ್ದೇವೆ. ಕೇಸ್ ಆಗಿದೆ, ತನಿಖೆ ಮಾಡ್ತೇವೆ. ಎಲ್ಲಿಯ ಕಂಪನಿ ಯಾರು ಬರ್ತಾರೆ, ಯಾವ ಆಸ್ಪತ್ರೆ ಕೊಟ್ಟಿದ್ದಾರೆ, ಯಾರು ದಲಾಲಿಗಳು ಎಲ್ಲ ವಿಚಾರ ತಗೊಂಡು ಕಠಿಣ ಕ್ರಮ ನಾವು ತಗೊಳ್ತೇವೆ. ಅವ್ರಿಗೆ ಬೇರೆ ಬೇರೆ ಕೆಲಸ ಕಾರ್ಯ ಒತ್ತಡ ಕೂಡ ಇರ್ತದೆ, ಬೇರೆ ಬೇರೆ ಕೆಲಸ ಕಾರ್ಯಕ್ಕೆಲ್ಲ. ಅದಕ್ಕೆ ಒಂದು ಸ್ಪೆಷಲ್ ಯೂನಿವರ್ಸಿಟಿ ಮಾಡಬೇಕಂತ ಕೇಳಿಕೊಂಡಿದ್ದೇನೆ. ಅದು ನಾವು ಸರ್ಕಾರ ಮುಂದೆ ತೀರ್ಮಾನ ಮಾಡ್ತೇವೆ. ಎಲ್ಲ ಊರಿನವರು ನಮಗೆ ಈ ರೀತಿಯ ಒಂದು ಅಕ್ರಮವಾಗಿ ಮದ್ದಿಟ್ಟಿದ್ದಾರೆ ಯಾರು ಸಣ್ಣ ಮಗು ನಮಗೆ ಒಂದು ಮಾಹಿತಿ ಕೊಟ್ಟರು ಕೂಡ, ಯಾರೊಬ್ಬರು ಮಾಹಿತಿ ಕೊಟ್ಟರು ಕೂಡ ಅವ್ರಿಗೆ ವಿಶೇಷದ ಬಹುಮಾನ ಕೊಡ್ತೇವೆ. ಯಾಕಂದ್ರೆ ಇದು ಏನು ರಾಜ್ಯದಲ್ಲಿ ವ್ಯಾಪಕವಾಗಿ ಒಂದು ನಕಲಿ ಔಷಧ ಜಾಲ ಇರುವಂತಹ ಮಾಹಿತಿ ಕೂಡ ಸಿಕ್ಕಿರುತ್ತದೆ. ಬೆಂಗಳೂರು ಮತ್ತೆ ಬೆಂಗಳೂರು ಹೊರವಲಯದಲ್ಲೇ ಈ ಒಂದು ದೊಡ್ಡ ಮಟ್ಟದ ಒಂದು ಬೇಟೆ ಕೂಡ ಈಗ ಸಿಕ್ಕಿರೋದ್ರಿಂದ ಇದರ ಹಿಂದೆ ಇನ್ನು ದೊಡ್ಡ ಮಟ್ಟದ ಜಾಲ ಇರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಆದ್ರಿಂದ ಇದನ್ನ ತನಿಖೆ ಮಾಡುವಂತ ಸಲುವಾಗಿ ಮತ್ತೆ ಈ ಬಗ್ಗೆ ಇನ್ನು ನಗರದ ಬೇರೆ ಬೇರೆ ಠಾಣೆಗಳಲ್ಲಿ ಒಂದು ಕೇಸ್ ಕೂಡ ದಾಖಲಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರೋದ್ರಿಂದ ಈ ಒಂದು ಅವಳಿಗೆ ಕಡಿವಾಣ ಹಾಕುವಂತ ಸಲುವಾಗಿ ವಿಸ್ತೃತವಾಗಿ ತನಿಖೆಯನ್ನು ಮಾಡಬೇಕು. ಮತ್ತೆ ಈ ಒಂದು ಪ್ರಕರಣದಲ್ಲಿ ಭಾಗಿ ಆಗಿರುವಂತಹ ಇತರ ಆರೋಪಿಗಳಿರ್ಬೋದು ಮತ್ತೆ ಇನ್ನೂ ದೊಡ್ಡ ಮಟ್ಟದ ಒಂದು ಜಾಲ ಇರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇರೋದ್ರಿಂದ SIT ಇಂದ ತನಿಖೆ ನಡೆಸಿ ಇದರ ಬಗ್ಗೆ ಏನು ಸಂಪೂರ್ಣ ಒಂದು ಮಾಹಿತಿಯನ್ನ ಕಲೆ ಹಾಕುವಂಥದ್ದು ಮತ್ತೆ ಈ ಒಂದು ಜಾಲವನ್ನ ಸಂಪೂರ್ಣವಾಗಿ ಭೇದಿಸುವಂತಹ ಸಲುವಾಗಿ ಈಗ ಏನು ವಂಶಿಕೃಷ್ಣ ಅವರ ನೇತೃತ್ವದಲ್ಲಿ ಒಂದು SIT ತಂಡವನ್ನು ಕೂಡ ಈಗ ರಚನೆ ಮಾಡಲಾಗಿದೆ. ಈ ಒಂದು SIT ತಂಡದಲ್ಲಿ ಏನು ಜಂಟಿ ಆಯುಕ್ತ ಆಗಿರುವಂತಹ ವಂಶಿಕೃಷ್ಣ ಅವರು ನೇತೃತ್ವವನ್ನು ವಹಿಸಿಕೊಂಡಿದ್ರೆ, ಇದರ ಅಡಿಯಲ್ಲಿ ಏನು ಇಬ್ಬರು SPಗಳು ಕೂಡ ಇದ್ದಾರೆ. ಏನು ಶಿವಪ್ರಕಾಶ್ ದೇವರಾಜ್ ಮತ್ತೆ ಅದೇ ರೀತಿಯಾಗಿ ಲೋಕೇಶ್ ಜಗಳಾಸ್ ಅವರು ಕೂಡ
ಕೂಡ ಈ ಒಂದು ತಂಡದಲ್ಲಿ ಒಂದು ಸ್ಥಾನವನ್ನು ನೀಡಲಾಗಿದೆ. ಅದೇ ರೀತಿಯಾಗಿ ಡ್ರಗ್ ಕಂಟ್ರೋಲ್ ಬೋರ್ಡ್ನ 3 ಅಧಿಕಾರಿಗಳು ಕೂಡ ಈ ಒಂದು ತಂಡದಲ್ಲಿ ಈಗ ಇರೋದದ್ದು. ಈ 6 ಮಂದಿ ಅಧಿಕಾರಿಗಳು ಕೂಡ ವಿಸ್ತೃತವಾಗಿ ಒಂದು ತನಿಖೆಯನ್ನು ನಡೆಸಿ ನಂತರ ಇದರ ಬಗ್ಗೆ ಒಂದು ಸಮಗ್ರ ಒಂದು ವರದಿಯನ್ನು ಕೂಡ ತಯಾರಿ ಮಾಡ್ತಾರೆ. ನಂತರ ಈ ಒಂದು ವರದಿಯನ್ನ ಸಕ್ಷಮ ಏನು ನ್ಯಾಯಾಲಯ ಇದೆ ಆ ಒಂದು ನ್ಯಾಯಾಲಯಕ್ಕೆ ಕೂಡ ಒಂದು ಸಲ್ಲಿಕೆ ಮಾಡುವುದು. ಮತ್ತೆ ಅದೇ ರೀತಿಯಾಗಿ ಏನು ಈ ಒಂದು ವರದಿ SIT ಒಂದು ನೇತೃತ್ವ ವಹಿಸಿರುವಂತಹ DGP ಅವರಿಗೂ ಕೂಡ ಒಂದು ವರದಿಯನ್ನು ಸಲ್ಲಿಕೆ ಮಾಡಿ ಆ ಮೂಲಕ ಈ ಒಂದು ನಕಲಿ ಔಷಧ ಜಾಲದ ಬಗ್ಗೆ ಒಂದು ಸರ್ಕಾರಕ್ಕೆ ಕೂಡ ಒಂದು ಸಮಗ್ರವಾದ ಒಂದು ವರದಿಯನ್ನು ಕೂಡ ಸಲ್ಲಿಕೆ ಮಾಡೋದಕ್ಕೆ SIT ಅಧಿಕಾರಿಗಳಿಗೆ ಸೂಚನೆ ಕೂಡ ನೀಡಲಾಗಿದೆ. ಈಗಾಗಲೇ ಇದರ ಮೇಲುಸ್ತುವಾರಿಯಾಗಿ ಏನು ADGP ಕಾನೂನು ಮತ್ತೆ ಸುವ್ಯವಸ್ಥೆ ಏನಿದ್ದಾರೆ ಅವರಿಗೆ ಒಂದು ಮೇಲುಸ್ತುವಾರಿಯನ್ನು ಕೂಡ ವಹಿಸಿರುವಂತದ್ದು. ಅವರ ಒಂದು ಮಾರ್ಗದರ್ಶನದಲ್ಲಿ ಈಗ SIT ಅಧಿಕಾರಿಗಳು ಕೂಡ ಶೀಘ್ರದಲ್ಲೇ ಈ ಒಂದು ಪ್ರಕರಣದ ತನಿಖೆಯನ್ನು ಕೂಡ ಆರಂಭ ಮಾಡ್ತಾರೆ. ಮೊದಲಿಗೆ ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಒಂದು ಪ್ರಕರಣ ಏನಿದೆ ಈ ಒಂದು ಪ್ರಕರಣದ ಆಧಾರದ ಮೇಲೆ SIT ಅಧಿಕಾರಿಗಳು ತನಿಖೆಯನ್ನು ಕೈಗೆತ್ತಿಕೊಳ್ತಾರೆ. ಯಾಕಂದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಒಂದು ತಾವರೆಕೆರೆ ಹೋಬಳಿಯ ಒಂದು CK ತಾಂಡ್ಯ ಒಂದು ಗ್ರಾಮದಲ್ಲಿ ಪತ್ತೆಯಾಗಿರುವಂತಹ ಈ ಒಂದು ನಕಲಿ ಔಷಧದ ಬಗ್ಗೆ ಈಗ ತನಿಖೆ ಕೂಡ ನಡೀತಾ ಇರೋದು. ಅದರಿಂದ ಈ ಒಂದು ಪ್ರಕರಣವನ್ನ ಮೊದಲಿಗೆ SIT ಅಧಿಕಾರಿಗಳು ಕೂಡ ಕೈಗೆತ್ತಿಕೊಂಡು ಅದರ ಬಗ್ಗೆ ತನಿಖೆಯನ್ನು ಮಾಡ್ತಾರೆ. ಶೀಘ್ರದಲ್ಲೇ ಏನು ಬೆಂಗಳೂರು ದಕ್ಷಿಣ ಪೊಲೀಸ್ ವರಿಷ್ಠಾಧಿಕಾರಿಗಳ ಬಳಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಕಡತಗಳನ್ನ SIT ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದು ಅವರು ಏನೆಲ್ಲ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ ಮತ್ತೆ ಏನೆಲ್ಲ ಈವರೆಗೆ ಎಷ್ಟು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಮತ್ತೆ ಪ್ರಮುಖ ಆರೋಪಿಗಳು ಯಾರು ಮತ್ತೆ ಈ ಒಂದು ಜಾಲದ ಹಿಂದೆ ಇರುವಂತಹ ಪ್ರಭಾವ ವ್ಯಕ್ತಿಗಳಿರ್ಬೋದು ಅಥವಾ ಬೇರೆ ಬೇರೆ ವ್ಯಕ್ತಿಗಳು ಯಾರಿದ್ದಾರೆ ಮತ್ತೆ ಈ ಒಂದು ಜಾಲದ ಹಿಂದೆ ಇನ್ನೂ ಯಾರಾದ್ರೂ ಇರಬಹುದು ಅನ್ನೋ ಒಂದು ಶಂಕೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ಕೂಡ SIT ಅಧಿಕಾರಿಗಳು ತಮ್ಮ ಸುಪರ್ದಿಗೆ ಪಡೆದು ನಂತರ ಶೀಘ್ರದಲ್ಲೇ ತನಿಖೆಯನ್ನು ಕೂಡ ಆರಂಭ ಮಾಡೋದು. ಯಾಕಂದ್ರೆ ಇವತ್ತು SIT ತನಿಖೆಗೆ ಒಂದು ಆದೇಶ ಕೂಡ ಆಗಿರೋದ್ರಿಂದ ಶೀಘ್ರದಲ್ಲೇ SIT ಅಧಿಕಾರಿಗಳ ಒಂದು ತಂಡದಲ್ಲಿ ಯಾರ್ಯಾರು ತನಿಖಾಧಿಕಾರಿಗಳು ಇರಬೇಕು ಮತ್ತೆ ಎಷ್ಟು ಇನ್ಸ್ಪೆಕ್ಟರ್ ಇರಬೇಕು ಮತ್ತೆ ತನಿಖಾ ಸಿಬ್ಬಂದಿ ಸೇರಿದಂತೆ ಎಲ್ಲಾ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡಿದ ಕೂಡಲೇ SIT ಅಧಿಕಾರಿಗಳು ಈ ಒಂದು ಪ್ರಕರಣದ ತನಿಖೆಯನ್ನು ಕೂಡ ಕೈಗೆತ್ತಿಕೊಳ್ತಾರೆ. ಈಗ ಮೇಲ್ನೋಟಕ್ಕೆ ಏನು SIT ಅಧಿಕಾರಿಗಳು CID ಕಚೇರಿಯಲ್ಲಿ ತಮ್ಮ ಒಂದು ಕಚೇರಿಯ ಒಂದು ಸ್ಥಾನವನ್ನು ಕೂಡ ಈಗಾಗಲೇ ತೆರೆಯೋದಕ್ಕೆ ಮುಂದಾಗ್ತಾ ಇರೋದು. ಅಲ್ಲಿಂದಲೇ ಇಡೀ ಒಂದು ಪ್ರಕರಣದ ತನಿಖೆಯನ್ನು ಕೂಡ ಮಾಡೋದಕ್ಕೆ ಈಗ SIT ಅಧಿಕಾರಿಗಳು ಕೂಡ ಈಗ ಚಿಂತನೆಯನ್ನು ನಡೆಸಿದ್ದು. ಆದ್ದರಿಂದ ಶೀಘ್ರದಲ್ಲೇ CID ಕಚೇರಿಯಲ್ಲಿ SIT ಅಧಿಕಾರಿಗಳ ಒಂದು ಕ್ಯಾಂಪ್ ಕೂಡ ಓಪನ್ ಆಗುತ್ತೆ. ಅಲ್ಲಿ ಈ ಒಂದು ನಕಲಿ ಔಷಧ ಜಾಲ ಪತ್ತೆ ಏನಾಗಿದೆ ಈ ಒಂದು ಪತ್ತೆಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಆರಂಭ ಮಾಡಿದ್ದು. ಏನು ಈ ಒಂದು ನಕಲಿ ಔಷಧ ಜಾಲ ಎಲ್ಲಿಂದ ಬರ್ತಾ ಇತ್ತು ಮತ್ತೆ ಯಾವ ರೀತಿ ಇಲ್ಲಿಗೆ ಒಂದು ನಕಲಿ ಅಕ್ರಮವಾಗಿ ಈ ಒಂದು ಔಷಧವನ್ನ ಸರಬರಾಜು ಮಾಡ್ತಾ ಇದ್ರು ಮತ್ತೆ ಪರವಾನಗಿ ಇಲ್ಲದೆ ಇಷ್ಟೊಂದು ಪ್ರಮಾಣದಲ್ಲಿ ಔಷಧವನ್ನ ಯಾವ ರೀತಿ ಇಟ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ತನಿಖೆಯನ್ನು ಕೂಡ ಆರಂಭ ಮಾಡ್ತಾರೆ. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್ ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.